ಜಗತ್ತಿನ 2 ಪ್ರಮುಖ ಧಾರ್ಮಿಕ ಪರಂಪರೆಗಳು ಒಂದೇ ಮೂಲದಿಂದ ಬಂದಿವೆ ಅಂದ್ರೆ ನಂಬೋಕಾಗುತ್ತಾ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಒಂದು ಪುಟ್ಟ ಸೈದ್ಧಾಂತಿಕ ಚರ್ಚೆ ಹೇಗೆ ಇಡೀ ಇತಿಹಾಸದ ಹಾದಿಯನ್ನೇ ಬದಲಾಯಿಸಿಬಿಡ್ತು ಮತ್ತು 2 ಬೇರೆ ಬೇರೆ ಜಗತ್ತುಗಳನ್ನೇ ಸೃಷ್ಟಿ ಮಾಡ್ತು ಅನ್ನೋದನ್ನ ನೋಡೋಣ. ಬನ್ನಿ, ಇದೇ ಕಲ್ಪನೆಯಲ್ಲಿ ಮುಂದುವರಿಯೋಣ. ಪ್ರಾಚೀನ ಗ್ರಂಥಗಳು ಅವು ಬರೀ ಪವಿತ್ರ ಪುಸ್ತಕಗಳಲ್ಲ, ಬದಲಿಗೆ ಅವು ಇಡೀ ನಾಗರಿಕತೆಯನ್ನೇ ನಡೆಸ್ತಿದ್ದ ಒಂದು ಸೋರ್ಸ್ ಕೋಡ್ ಅಂತ ಅನ್ಕೊಳ್ಳಿ. ವೇದಗಳು ಒಂದು ಸಮಾಜದ ಆಪರೇಟಿಂಗ್ ಸಿಸ್ಟಮ್ ಇದ್ದ ಹಾಗೆ. ಆದ್ರೆ ಯಾವುದೇ ಸಾಫ್ಟ್ವೇರ್ ಇದ್ದ ಹಾಗೆ ಕಾಲ ಕಳೆದಂತೆ ಇದಕ್ಕೂ ಒಂದು ದೊಡ್ಡ ಅಪ್ಡೇಟ್ ಬೇಕಾಯಿತು. ಆ ಅಪ್ಡೇಟ್ ಸಮಯದಲ್ಲಿ ಸಿಸ್ಟಮ್ನಲ್ಲಿ ಒಂದು ದೊಡ್ಡ ಫೋರ್ಕ್ ಉಂಟಾಯಿತು. ಹಾಗಾದ್ರೆ ಈ ಕಥೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಮೊದಲು ಆ ಮೂಲ ಆಪರೇಟಿಂಗ್ ಸಿಸ್ಟಮ್ ಹೇಗಿತ್ತು ಅಂತ ನೋಡ್ಬೇಕು. ಅಂದರೆ ಋಗ್ವೇದ, ಅಥವಾ ನಾವು ಕರೆಯೋ ಹಾಗೆ ವರ್ಷನ್ 1.0. ಇದು ಆರಂಭಿಕ ವೈದಿಕ ಜನರ ಜೀವನ ಹೇಗಿತ್ತು, ಅವರ ನಂಬಿಕೆಗಳೇನಾಗಿದ್ವೋ ಮತ್ತು ಅವರು ಜಗತ್ತನ್ನು ಯಾವ ದೃಷ್ಟಿಯಿಂದ ನೋಡ್ತಿದ್ರು ಅನ್ನೋದ ಬಗ್ಗೆ ನಮಗೊಂದು ಅದ್ಭುತವಾದ ಚಿತ್ರಣವನ್ನ ಕೊಡುತ್ತೆ. ವೇದಗಳನ್ನ ಹೇಗೆ ಸಂರಕ್ಷಿಸಲಾಯಿತು ಅನ್ನೋದೇ ಒಂದು ರೋಚಕ ಕಥೆ. ಸಾವಿರಾರು ವರ್ಷಗಳ ಕಾಲ ಯಾವುದೇ ಬರವಣಿಗೆ ಇಲ್ಲದೆ ಈ ಗ್ರಂಥಗಳನ್ನ ಬಾಯಿಂದ ಬಾಯಿಗೆ ವರ್ಗಾಯಿಸಲಾಯಿತು. ಯೋಚನೆ ಮಾಡಿ, ಶಾಖೆಗಳು ಅಂತ ಕರೆಯಲ್ಪಡ್ತಿದ್ದ ಕುಟುಂಬಗಳ ಗುಂಪುಗಳು ಪಠ್ಯದ ಬೇರೆ ಬೇರೆ ಭಾಗಗಳನ್ನ ಕಂಠಪಾಠ ಮಾಡ್ತಿದ್ವು ಮತ್ತು ನಿಖರತೆಗಾಗಿ ಅವರು ಸುಮ್ಮನೆ ಮುಂದಕ್ಕೆ ಓದ್ತಿರ್ಲಿಲ್ಲ, ಹಿಂದಕ್ಕೂ ಓದ್ತಿದ್ರು. ಸಂಕೀರ್ಣ ಗಣಿತದ ಮಾದರಿಗಳಲ್ಲಿ ಪಠಿಸ್ತಿದ್ರು. ಇದು ಒಂದು ರೀತಿ ಇವತ್ತಿನ ಬ್ಲಾಕ್ ಚೈನ್ ಟೆಕ್ನಾಲಜಿ ಇದ್ದ ಹಾಗೆ ಒಂದು ಹ್ಯೂಮನ್ ಬ್ಲಾಕ್ ಚೈನ್. ಇದರಿಂದ ಪಠ್ಯದಲ್ಲಿ ಯಾವುದೇ ದೋಷ ಬರೋಕೆ ಸಾಧ್ಯವೇ ಇರಲಿಲ್ಲ. ಪ್ರತಿಯೊಂದು ಸೋರ್ಸ್ ಕೋಡ್ಗೂ ಒಬ್ಬ ಹೀರೋ ಇರ್ತಾನೆ ಅಲ್ವಾ? ಹಾಗೆಯೇ ಈ ಮೂಲ ಸಂಹಿತೆಯ ಕೇಂದ್ರ ವ್ಯಕ್ತಿ, ಗುಡುಗು ಮತ್ತು ಯುದ್ಧದ ದೇವತೆ ಇಂದ್ರ. ಅವನು ಕೇವಲ ಒಬ್ಬ ದೇವನಾಗಿರಲಿಲ್ಲ, ಬದಲಿಗೆ ಆ ಕಾಲದ ಸಮಾಜದ ಮೌಲ್ಯಗಳನ್ನ, ಅವರ ಆಕಾಂಕ್ಷೆಗಳನ್ನ ಪ್ರತಿಬಿಂಬಿಸುವ ಒಂದು ಜೀವಂತ ಶಕ್ತಿಯಾಗಿದ್ದ. ಬನ್ನಿ, ಅವನ ಬಗ್ಗೆ ಸ್ವಲ್ಪ ಹೆಚ್ಚು ತಿಳಿದುಕೊಳ್ಳೋಣ. ನೋಡಿ, ಇಂದ್ರ ಅಂದ್ರೆ ಒಬ್ಬ ಪರಿಪೂರ್ಣ ದೇವನಲ್ಲ, ಅವನು ಒಂದು ಕಲ್ಪನೆ. ಅವನು ಅಸಾಧಾರಣ ಶಕ್ತಿಶಾಲಿ, ನಿಜ. ಆದರೆ ಅಷ್ಟೇ ಆತುರ ಸ್ವಭಾವದವನು. ಕೆಲವೊಮ್ಮೆ ಹಿಂಸಾತ್ಮಕ, ಆದ್ರೆ ಕೊಟ್ಟ ಕೆಲ್ಸವನ್ನ ಮುಗಿಸದೆ ಬಿಡುತ್ತಿರ್ಲಿಲ್ಲ. ಅಂಗೀರಸ ಅನ್ನೋ ಒಂದು ಪ್ರಬಲ ಕುಲದ ಮುಖ್ಯ ದೇವತೆಯಾಗಿದ್ದ ಇವನು ಇಚ್ಛಾಶಕ್ತಿ ಮತ್ತು ನೇರ ಕ್ರಿಯೆಯನ್ನ ಪ್ರತಿನಿಧಿಸುತ್ತಿದ್ದ. ಅವನ ಈ ಎಲ್ಲಾ ಗುಣಗಳು ಅಲೆಮಾರಿ ಮತ್ತು ಯೋಧ ಸಂಸ್ಕೃತಿಯ ಆ ಕಾಲದ ಸಮಾಜವನ್ನ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸುತ್ತವೆ. ಯಾವುದೇ ಆಪರೇಟಿಂಗ್ ಸಿಸ್ಟಮ್ ಇರ್ಲಿ, ಕಾಲಕ್ಕೆ ತಕ್ಕಂತೆ ಅದಕ್ಕೆ ಒಂದು ಅಪ್ಡೇಟ್ ಬೇಕೇ ಬೇಕು. ಅದೇ ರೀತಿ ವೈದಿಕ ಸಮಾಜದ ಈ ಮೂಲ ಸಂಹಿತೆಗೂ ಒಂದು ನಿರ್ಣಾಯಕ ನವೀಕರಣದ ಅಗತ್ಯ ಬಂತು. ಜಗತ್ತು ಬದಲಾದಂತೆ ನಿಯಮಗಳೂ ಬದಲಾಗ್ಲೇಬೇಕಿತ್ತು. ಈಗ ಒಂದು ದೊಡ್ಡ ಸಾಮಾಜಿಕ ಬದಲಾವಣೆ ಹೇಗೆ ಈ ಅನಿವಾರ್ಯ ಅಪ್ಡೇಟ್ಗೆ ಕಾರಣವಾಯಿತು ಅನ್ನೋದನ್ನ ನೋಡೋಣ. ಏನಾಯ್ತು ಅಂದ್ರೆ, ವೈದಿಕ ಜನರು ಪಂಜಾಬ್ನಿಂದ ಫಲವತ್ತಾದ ಗಂಗಾ ಬೈಲಿನ ಕಡೆಗೆ ವಲಸೆ ಹೋಗ್ತಾರೆ. ಈ ಮಹಾ ವಲಸೆ ಅವರ ಜೀವನ ಶೈಲಿಯನ್ನ ಸಂಪೂರ್ಣವಾಗಿ ಬದಲಾಯಿಸಿಬಿಡಿತು. ಅಲೆಮಾರಿ ಯೋಧ ಸಂಸ್ಕೃತಿಯಿಂದ ಅವರಿದ್ದಕ್ಕಿದ್ದಂತೆ ನೆಲೆಸಿದ ಕೃಷಿಕ ಸಮಾಜವಾಗಿ ಬದಲಾದ್ರು. ಇದಕ್ಕೆ ಹೊಸ ನಿಯಮಗಳು ಬೇಕು, ಸ್ಥಿರವಾದ ರಚನೆ ಬೇಕು, ಸುವ್ಯವಸ್ಥೆ ಬೇಕು. ಇದು ಅವರ ಆಪರೇಟಿಂಗ್ ಸಿಸ್ಟಮ್ಗೆ ಒಂದು ದೊಡ್ಡ ಸವಾಲಾಗಿತ್ತು. ಈ ಬದಲಾವಣೆಯ ಸಂದರ್ಭದಲ್ಲಿ 2 ಹೊಸ ಅಪ್ಡೇಟ್ಸ್ ಹುಟ್ಕೊಳ್ತವೆ. ಒಂದು ಯಜುರ್ವೇದ. ಇದು ಅಂಗೀರಸ ಕುಲದಿಂದ ಬಂದ ಅಧಿಕೃತ ಅಪ್ಡೇಟ್. ಇದರಲ್ಲಿ ಬ್ರಹ್ಮಾಂಡದ ಸುವ್ಯವಸ್ಥೆಗಾಗಿ ಮಾಡಬೇಕಾದ ಸಂಕೀರ್ಣ ಯಜ್ಞಗಳ ಬಗ್ಗೆ, ಅಂದ್ರೆ ಬಲಿ ಮತ್ತು ಆಚರಣೆಗಳ ಬಗ್ಗೆ ವಿವರಿಸಲಾಗಿದೆ. ಇನ್ನೊಂದ್ ಕಡೆ ಅಥರ್ವವೇದ. ಇದು ಅವರ ಪ್ರತಿಸ್ಪರ್ಧಿ ಭೃಗುಕುಲದಿಂದ ಬಂದ ಪ್ಯಾರಲಲ್ ಸಂಹಿತೆ. ಇದು ಸಾಮಾನ್ಯ ಜನರ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ್ದು. ಇದರಲ್ಲಿ ಮಂತ್ರಗಳು, ಚಿಕಿತ್ಸೆ, ರಕ್ಷಣೆ ಹೀಗೆ ಹೆಚ್ಚು ವೈಯಕ್ತಿಕ ಮತ್ತು ಪ್ರಾಯೋಗಿಕ ವಿಷಯಗಳಿದ್ವು. ಸರಿ, ಈ 2 ಬೇರೆ ಬೇರೆ ದೃಷ್ಟಿಕೋನಗಳು, ಅಂದ್ರೆ ಸಂಕೀರ್ಣ ಆಚರಣೆ ಮತ್ತು ವೈಯಕ್ತಿಕ ನಂಬಿಕೆ, ಇವುಗಳ ನಡುವಿನ ವ್ಯತ್ಯಾಸ ಒಂದು ದೊಡ್ಡ ಸೈದ್ಧಾಂತಿಕ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತು. ಇದು ಬರೀ 2 ಕುಲಗಳ ನಡುವಿನ ಜಗಳ ಆಗಿರಲಿಲ್ಲ. ಇದು 2 ದೇವರುಗಳು ಮತ್ತು 2 ತತ್ವಶಾಸ್ತ್ರಗಳ ನಡುವಿನ ಮಹಾಸಂಘರ್ಷವಾಗಿತ್ತು. ಅಂಗೀರಸ ಕುಲದ ತತ್ವಶಾಸ್ತ್ರದ ಕೇಂದ್ರಬಿಂದು ಇಂದ್ರನಿಂದ ಪ್ರೇರಿತವಾದ ಇಚ್ಛಾಶಕ್ತಿ, ಅಂದ್ರೆ ವೈಯಕ್ತಿಕ ಕ್ರಿಯೆಯ ಕಚ್ಚಾ ಅನಿಯಂತ್ರಿತ ಶಕ್ತಿ. ಅವರ ಪ್ರಕಾರ ಬಲಿಷ್ಠವಾದ ಕ್ರಿಯೆ ಊಕಸುತ್ತಿಯು ಎಂದ ಕ್ರಮವನ್ನ ಸೃಷ್ಟಿಸುತ್ತೆ. ಅದೇ ಜಗತ್ತನ್ನ ರೂಪಿಸುವ ಶಕ್ತಿ ಅಂತ ಅವರು ನಂಬಿದ್ರು. ಇದಕ್ಕೆ ತದ್ವಿರುದ್ಧವಾಗಿ ಭೃಗುಕುಲವು ಋತ ಅನ್ನೋ ಪರಿಕಲ್ಪನೆಯನ್ನ ಮುಂದಿಟ್ಟಿತು. ಅಂದ್ರೆ ಬ್ರಹ್ಮಾಂಡದ ಸುವ್ಯವಸ್ಥೆ, ನೈತಿಕ ಕಾನೂನು ಮತ್ತು ಎಲ್ಲವೂ ಪೂರ್ವ ನಿರ್ಧಾರಿತ ಅನ್ನೋ ಒಂದು ರಚನೆ. ಅವರ ಮುಖ್ಯ ದೇವರು ವರುಣ, ಇಂದ್ರನಿಗೆ ಸಂಪೂರ್ಣ ಆಪೋಸಿಟ್. ಅವನು ಮೌನವಾಗಿರುವ, ಎಲ್ಲವನ್ನೂ ಬಲ್ಲ ನ್ಯಾಯಾಧೀಶ. ಅವನು ಎಲ್ಲವನ್ನೂ ನೋಡುತ್ತಾನೆ, ಎಲ್ಲವನ್ನೂ ಕೇಳುತ್ತಾನೆ ಮತ್ತು ನೈತಿಕ ಕ್ರಮವನ್ನ ಕಾಪಾಡುತ್ತಾನೆ.
ಇಂದ್ರ ಮತ್ತು ವರುಣರ ನಡುವಿನ ವ್ಯತ್ಯಾಸವನ್ನ ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಇಂದ್ರ ಕಚ್ಚಾ ಶಕ್ತಿ ಮತ್ತು ಇಚ್ಛೆ ಪ್ರತೀಕವಾದ್ರೆ ವರುಣ ಬ್ರಹ್ಮಾಂಡದ ಕ್ರಮ ಮತ್ತು ನೈತಿಕ ಕಾನೂನಿನ ಪ್ರತೀಕ. ಇದು ಬರೀ ಇಬ್ರು ದೇವರುಗಳ ನಡುವಿನ ವ್ಯತ್ಯಾಸವಲ್ಲ, ಇದು ಎರಡು ಬೇರೆ ಬೇರೆ ವಿಶ್ವ ದೃಷ್ಟಿಕೋನಗಳ ಸಂಘರ್ಷ. ಕ್ರಿಯೆಯಿಂದ ಕ್ರಮ ಬರುತ್ತಾ ಅಥವಾ ಕ್ರಮದಿಂದ ಕ್ರಿಯೆ ಸಾಧ್ಯವಾಗುತ್ತಾ ಅನ್ನೋದು ಮೂಲಭೂತ ಪ್ರಶ್ನೆಯಾಗಿತ್ತು. ಇದು ಧಾರ್ಮಿಕ ಸೋರ್ಸ್ ಕೋಡ್ನಲ್ಲಿ ಒಂದು ದೊಡ್ಡ ಕವಲಿಗೆ ಫೋಕ್ಗೆ ಕಾರಣವಾಯಿತು. ಈ ಸೈದ್ಧಾಂತಿಕ ವಿಭಜನೆ ಕೇವಲ ಒಂದು ಚರ್ಚೆಯಾಗಿ ಉಳಿಯಲಿಲ್ಲ, ಇದು ಇಡೀ ಇತಿಹಾಸದ ಹಾದಿಯನ್ನೇ ಬದಲಾಯಿಸಿತು. ಒಂದೇ ಮೂಲದಿಂದ ಎರಡು ಸಂಪೂರ್ಣವಾಗಿ ಬೇರೆ ಬೇರೆ ಮಾರ್ಗಗಳು ಹೇಗೆ ಹುಟ್ಟುಕೊಂಡವು ಮತ್ತು ಅದರಲ್ಲಿ ಒಂದು ಗುಂಪು ಹೇಗೆ ಪಶ್ಚಿಮದ ಕಡೆಗೆ ಪ್ರಯಾಣ ಬೆಳೆಸಿತು ಅನ್ನೋದನ್ನ ಈಗ ನೋಡೋಣ. ಹಾಗಾದ್ರೆ ಈ ವಿಭಜನೆಯ ಪ್ರಕ್ರಿಯೆ ಹೇಗಿತ್ತು? ಮೊದಲು ಅಂಗೀರಸ ಮತ್ತು ಭೃಗುಗಳ ನಡುವೆ ಸೈದ್ಧಾಂತಿಕ ಸಂಘರ್ಷ ಶುರುವಾಯಿತು. ಇದರಿಂದಾಗಿ ಭೃಗು ಪ್ರಭಾವಿತ ಗುಂಪೊಂದು ಪಶ್ಚಿಮಕ್ಕೆ ಅಂದ್ರೆ ಇವತ್ತಿನ ಇರಾನ್ ಅಥವಾ ಪರ್ಷಿಯಾದ ಕಡೆಗೆ ವಲಸೆ ಹೋಯಿತು. ಭಾರತದಲ್ಲಿ ಉಳಿದವರು ವರುಣನ ಗುಣಗಳನ್ನ ವಿಷ್ಣು ದೇವರಲ್ಲಿ ಲೀನಗೊಳಿಸಿದ್ರು. ಆದ್ರೆ ಪರ್ಷಿಯಾಗೆ ಹೋದವರಲ್ಲಿ ವರುಣನ ತತ್ವವು ಒಂದೇ ಸರ್ವೋಚ್ಚ ದೇವರ ಪರಿಕಲ್ಪನೆಯಾಗಿ ವಿಕಸನಗೊಂಡಿತು. ವರುಣ ಮತ್ತು ಆ ಪರ್ಷಿಯನ್ ದೇವರ ನಡುವಿನ ಈ ಸಂಪರ್ಕ ಇದು ಕೇವಲ ಒಂದು ಊಹೆಯಲ್ಲ, ಇದು ನಿರಾಕರಿಸಲಾಗದ ಸತ್ಯ. ಈ ಎರಡು ಸಂಪ್ರದಾಯಗಳನ್ನ ನೇರವಾಗಿ ಜೋಡಿಸುವ ಕೆಲವು ಬೆರಗುಗೊಳಿಸುವ ಭಾಷಾಕೀಯ ಮತ್ತು ಪಠ್ಯ ಆಧಾರಿತ ಸಾಕ್ಷಿಗಳು ಇವೆ. ಬನ್ನಿ ನೋಡೋಣ. ಮೊದಲ ಸಾಕ್ಷ್ಯ ಸಿಗುವುದೇ ಭಾಷೆಯಲ್ಲಿ. ಆರಂಭಿಕ ವೇದಗಳಲ್ಲಿ ಅಸುರ ಅಂದ್ರೆ ಶಕ್ತಿಶಾಲಿ ದೇವರು, ಹಾಗೆ ಅಸುರ ಮೇಧಸ್ ಅಂದ್ರೆ ಜ್ಞಾನಿ ದೇವರು. ಈಗ ಅವೆಸ್ಟರ್ನ್ ಭಾಷೆಗೆ ಬರೋಣ, ಅಂದ್ರೆ ಝೊರಾಸ್ಟ್ರಿಯನ್ ಧರ್ಮದ ಪವಿತ್ರ ಗ್ರಂಥಗಳ ಭಾಷೆ. ಅದರಲ್ಲಿ ಸರ್ವೋಚ್ಚ ದೇವರ ಹೆಸರು ಅಹುರಾ ಮಜ್ದಾ. ಎರಡೂ ಪದಗಳ ಅರ್ಥ ಒಂದೇ, ಜ್ಞಾನಿದೇವರು. ಸಂಸ್ಕೃತದ ಸ ಅಕ್ಷರ ಅವೆಸ್ಟರ್ನ್ ಭಾಷೆಯಲ್ಲಿ ಹ ಆಗೋದು ತುಂಬಾನೇ ಸಾಮಾನ್ಯ. ಇದು ಕಾಕತಾಳೀಯ ಆಗೋಕೆ ಸಾಧ್ಯವೇ ಇಲ್ಲ. ಇಷ್ಟೇ ಅಲ್ಲ, ಇನ್ನೊಂದು ನಿರ್ಣಾಯಕ ಸಾಕ್ಷಿ ಇದೆ. ಝೊರಾಸ್ಟ್ರಿಯನ್ ಧರ್ಮದ ಗ್ರಂಥಗಳಲ್ಲಿ ಅವರ ಸರ್ವೋಚ್ಚ ದೇವರು ಅಹುರಾ ಮಜ್ದಾನಿಗೆ 101 ಹೆಸರುಗಳಿವೆ. ಆ ಪಟ್ಟಿಯಲ್ಲಿ ನಂಬಿ 44ನೇ ಹೆಸರು ವರುಣ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಇದು ವರುಣ ಮತ್ತು ಅಹುರಾ ಮಜ್ದಾ ಒಂದೇ ದೇವರ ಎರಡು ಬೇರೆ ಬೇರೆ ರೂಪಗಳು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಪುರಾವೆ ಬೇಕಿಲ್ಲ. ಹಾಗಾದ್ರೆ ಈ ಪ್ರಾಚೀನ ಸೈದ್ಧಾಂತಿಕ ಕವಲಿನ ಶಾಶ್ವತ ಪರಂಪರೆ ಏನು? ಈ ಒಂದು ಚರ್ಚೆ ನಮ್ಮ ಜಗತ್ತನ್ನು ಹೇಗೆ ರೂಪಿಸಿತು? ಇದರ ದೀರ್ಘಕಾಲೀನ ಪರಿಣಾಮಗಳು ನಿಜಕ್ಕೂ ಬೆರಗುಗೊಳಿಸುವಂಥವು. ಈ ವಿಭಜನೆಯಿಂದ ಎರಡು ಬೇರೆ ಬೇರೆ ಧಾರ್ಮಿಕ ಮಾರ್ಗಗಳು ಹುಟ್ಕೊಂಡವು. ಭಾರತದಲ್ಲಿ ವರುಣನಂತಹ ದೇವರುಗಳನ್ನ ವೈವಿಧ್ಯಮಯ ದೇವತೆಗಳ ಸಮೂಹದಲ್ಲಿ ಸೇರಿಸಿಕೊಂಡು ಅದು ಆಧುನಿಕ ಹಿಂದೂ ಧರ್ಮಕ್ಕೆ ಅಡಿಪಾಯ ಹಾಕಿತು. ಆದರೆ ಪರ್ಷಿಯಾದಲ್ಲಿ ಇಂದ್ರನಂತಹ ದೇವಗಳನ್ನ ದುಷ್ಟಶಕ್ತಿಗಳೆಂದು ತಿರಸ್ಕರಿಸಿ ಒಬ್ಬನೇ ನೈತಿಕ ಸರ್ವೋಚ್ಚ ದೇವರ ಆರಾಧನೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲಾಯಿತು. ಇದು ಜಗತ್ತಿನ ಮೊದಲ ಏಕದೇವತಾವಾದಿ ಧರ್ಮಗಳಲ್ಲಿ ಒಂದಾದ ಜೊರಾಸ್ಟ್ರಿಯನ್ ಧರ್ಮಕ್ಕೆ ಅಡಿಪಾಯ ಹಾಕಿತ್ತು. ಅಷ್ಟೇ ಅಲ್ಲ, ಮುಂದೆ ಯಹೂದಿ, ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳ ಮೇಲೂ ಆಳವಾದ ಪ್ರಭಾವ ಬೀರಿತು. ಹಾಗಾದ್ರೆ ಇದೆಲ್ಲದ್ರಿಂದ ನಾವೇನ್ ಕಲಿಬೋದು? ಬಹುಶಃ ಮಾನವ ಇತಿಹಾಸದ ಅತಿದೊಡ್ಡ ಬದಲಾವಣೆಗಳು ಯುದ್ಧಗಳಿಂದ ಅಥವಾ ಸಾಮ್ರಾಜ್ಯಗಳಿಂದ ಶುರುವಾಗೋದಿಲ್ಲ. ಬದಲಿಗೆ ಅವೊಂದು ಶಕ್ತಿಯುತ ಕಲ್ಪನೆಯ ಕುರಿತ ಚರ್ಚೆಯಿಂದ ಶುರುವಾಗ್ತವೆ. ಇಚ್ಛಾಶಕ್ತಿ ಮತ್ತು ಸುವ್ಯವಸ್ಥೆಯ ನಡುವಿನ ಈ ಪ್ರಾಚೀನ ಚರ್ಚೆ ಸಾವಿರಾರು ವರ್ಷಗಳ ನಂತರವೂ ನಮ್ಮ ಜಗತ್ತನ್ನು ಮತ್ತು ನಮ್ಮ ನಂಬಿಕೆಗಳನ್ನು ರೂಪಿಸುತ್ತಲೇ ಇದೆ ಅನ್ನೋದು ಆಶ್ಚರ್ಯಕರವಲ್ವೇ?